ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮನ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ನನ್ನ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗುತ್ತೆ. ಅದರಲ್ಲೂ ಏನು ನಾನು ಹಾಕಿರೋಂಥ ಟೈಟಲ್ ನೋಡಿ ನಿಮಗೆ ಸ್ವಲ್ಪ ಕನ್ಫ್ಯೂಸು ಸಹ ಆಗಿರುತ್ತೆ. ಏನು ಈ ಕೋಡಿಂದ ಹಾಗೆ ಹೀಗೆ ಅಂತೆಲ್ಲ ಹಾಕಿದ್ದೀನಲ್ಲ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸಿಂಪಲ್ ಫ್ರೆಂಡ್ಸ್, ನಾನು ಈ ಕೋಡಿಂದ ಏನು ನಿಮ್ಮ ಮೊಬೈಲಲ್ಲಿ ಆಲ್ಮೋಸ್ಟ್ ಅಲ್ಲೂ ನೀವು ಏನೇನು ಯೂಸ್ ಮಾಡಿದ್ದೀರಾ, ಎಷ್ಟೆಷ್ಟು ಟೈಮಲ್ಲಿ ಯೂಸ್ ಮಾಡಿದ್ದೀರಾ, ಅದನ್ನು ನೀವು ಎಷ್ಟೆಷ್ಟರಲ್ಲಿ ಯೂಸ್ ಮಾಡಿದ್ದೀರಾ ಅಂತ ನೀವು ಡಿಲೀಟ್ ಮಾಡೋದು ಸಹ ಅದನ್ನು ಚೆಕ್ ಮಾಡ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲಿಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಏನಿಲ್ಲ, ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಹೇಳ್ತಿದ್ದೀನಿ ಫ್ರೆಂಡ್ಸ್, ಏನಿಲ್ಲ, ನಿಮ್ಮ ಮೊಬೈಲನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗಾರು ಫೋನ್ ಕೊಟ್ಟಿರ್ತೀರ, ಅವರು ನಿಮ್ಮ ಮೊಬೈಲ್ನಲ್ಲಿ ಎಲ್ಲ ನೀವು ಏನೇನೋ ಅಂದರೆ ಏನಾದರೂ ಒಂದು ವಾಟ್ಸಪ್ಪು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಇವೆಲ್ಲ ಯೂಸ್ ಮಾಡಿ ಅವರು ಕೊನೆಗೆ ಫೈನಲ್ ಆಗಿ ನಿಮಗೆ ಫೋನ್ ಕೊಡಬೇಕಾದ್ರೆ ಈ ರೀತಿಯಾಗಿ ಪೂರ್ತಿ ಎಲ್ಲ ಈ ರೀತಿಯಾಗಿ ಡಿಲೀಟ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಅದರಿಂದಾಗಿ ನೆಕ್ಸ್ಟ್ ನೀವು ಅವ್ರ ಹತ್ರ ಫೋನ್ಸ್ ಕೊಡೋದ್ಮೇಲೆ ಈ ಥರ ನೋಡೋಕೆ ಹೋದರೆ ಏನೂ ಇರೋಲ್ಲ ಫ್ರೆಂಡ್ಸ್. ಅಲ್ಲಿ ಅವ್ರು ಯೂಸ್ ಮಾಡಿರೋದು ಏನೂ ಸಿಗೋಲ್ಲ. ಅದರಿಂದಾಗಿ ನೀವು ಅದನ್ನು ನಿಮಗೆ ಕೊಟ್ಟಾದಮೇಲೆ ಅವ್ರು ಏನು ಯೂಸ್ ಮಾಡಿದ್ದೀನಿ ಅನ್ನೋದನ್ನು ನೀವು ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ಕೋಡ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಕೋಡ್ನ ಸರ್ಚ್ ಮಾಡಿದ್ರೆ ನೀವೇನೇ ಇಲ್ಲಿ ಏನು ಪೂರ್ತಿ ಕ್ಲಿಯರ್ ಮಾಡಿದ್ರು ನಿಮ್ಮ ಆ ಕೋಡಿಂದಾಗಿ ನೀವು ಏನೇನು ಯೂಸ್ ಮಾಡಿದರೆ, ಎಷ್ಟೆಷ್ಟೊತ್ತಲ್ಲಿ ಏನೇನು ಯೂಸ್ ಮಾಡಿದ್ದೀರಿ ಅನ್ನೋದು ಸಹ ಅದು ತೋರಿಸುತ್ತೆ ಫ್ರೆಂಡ್ಸ್. ಅದನ್ನು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋಗೆ ಲೈಕ್ ಮಾಡಿ ಅಂದರೆ ಫಸ್ಟ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡ್ತಿದ್ದೀನಿ, ಕೇಳ್ಕೊಳ್ಳಿ. ನೀವು ಮಾಡಬೇಕಾದ್ರೆ ಇಷ್ಟೇ ಫ್ರೆಂಡ್ಸ್. ಇದರಲ್ಲಿ ನಿಮ್ಮ ಒಂದು ಡಯಲ್ ಪ್ಯಾಡಿಗೆ ಹೋಗಬೇಕು. ಇದರಲ್ಲಿ ಓಕೆ, ಡಯಲ್ ಪ್ಯಾಡ್ಗೆ ಬಂದ ನಂತರ ನೀವು ಡಯಲ್ ಪ್ಯಾಡಲ್ಲಿ ಸಿಂಪಲಾಗಿ ಈ ಒಂದು ಈ ನಂಬರ್ಗೆ ಡಯಲ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಯಾವುದು ಅಂತ ಕೇಳ್ತೀರಾ, *##46366#** ಇದನ್ನು ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದೇ ಈ ರೀತಿಯಾದ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಟ್ಯಾಬ್ ಓಪನ್ ಆದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು, ಸೆಕೆಂಡ್ ಒಂದು ಆಪ್ಷನ್ ಇದೆ, ಯೂಸೇಜ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಏನೇನು ಸರ್ಚ್ ಮಾಡಿದ್ದೀನಿ ಅನ್ನೋದನ್ನು ಸಹ ಇಲ್ಲಿ ತೋರಿಸ್ತಾ ಇದೆ. ಇನ್ಸ್ಟಾ ಪ್ರೋ 4/9 ನಾನು ಓಪನ್ ಮಾಡಿದ್ದೀನಿ. 10/24 ಈ ರೀತಿಯಾಗಿ ಓಪನ್ ಮಾಡಿದ್ದೀನಿ. ಇಷ್ಟೊತ್ತಲ್ಲ ಓಪನ್ ಓಪನ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಅದು ನೀವು ಇಲ್ಲಿ ನೋಡ್ತಿರ್ಬೋದು, ನೀವು ಎಷ್ಟೊತ್ತಿಗೆ ಓಪನ್ ಮಾಡಿದಿರಿ ಅನ್ನೋದನ್ನು ಸಹ ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ಸ್. ನಾನು ಲಾಸ್ಟ್ ಕೊನೆಯದಾಗಿ 1:47 ಇದು 2:28 ನಾನು ವಾಟ್ಸಪ್ನ ಓಪನ್ ಮಾಡಿದೆ. ನಂತರ ಈಗ ನೆಕ್ಸ್ಟ್ ಓಪನ್ ಮಾಡಿರೋದು ನಾನು ಅದಕ್ಕೂ ಮುಂಚೆ 1:47 ಓಪನ್ ಮಾಡಿದೆ. ಅದಾದಮೇಲೆ ನಾನು ಇನ್ನೂ ಓಪನ್ ಮಾಡಿಲ್ಲ ಫ್ರೆಂಡ್ಸ್. ಓಪನ್ ಮಾಡಿದ್ರೆ ಅದು ಸಹ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಏನಾದ್ರು ಸರ್ಚ್ ಮಾಡಬೇಕಾಗಿರೋದು, ಏನಾದ್ರು ಮಿಸ್ಸಾಗಿ ಅಲ್ಲಿ ಟ್ಯಾಬಲ್ಲಿ ಏನು ಸರ್ಚ್ ಮಾಡಿದ್ದೀನಿ ಅಂತ ನೀವು ತಿಳ್ಕೋಬೇಕು ಅನ್ನೋದಾದರೆ ಈ ರೀತಿಯಾದಂಥ ಕೋಡ್ನ ಯೂಸ್ ಮಾಡೋದ್ರ ಮುಖಾಂತರ ನೀವು ಈ ರೀತಿಯಾಗಿ ತಿಳ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಕೋಡಿಂದ ನಿಮಗೆ ಯೂಸ್ಫುಲ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.